ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋದಲ್ಲಿ ಭಾರತೀಯ ಸಾಂಪ್ರದಾಯಿಕ ಅಡುಗೆ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡಿದ್ವಿ. ಈಗ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನೀರು ಬೊಗ್ಗಿಸ್ಕೊಳ್ಳೋಣ. ಬೇಳೆ ಬೇಯಿಸಿರೋ ನೀರು, ಬೇಳೆ ಕಟ್ಟು ಅಂತಲೂ ಕರೀತಾರೆ. ಬೇಳೆ ನೀರಿದ್ರೆ ಚೆನ್ನಾಗಿರೋದು. ಮಿಕ್ಸಿ ಜಾರಿಗೆ ಕೊಬ್ಬರಿ ತುರಿ, ಮೆಣಸಿನ ಪುಡಿ, ನಿಮಗೆ ರುಚಿಗೆ ತಕ್ಕಷ್ಟು, ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೀವು ಹುಣಸೆ ಹಣ್ಣು ಒಂದು ಅರ್ಧ ನಿಂಬೆಹಣ್ಣಾಗುವಷ್ಟು, ಜೀರಿಗೆ, ಒಂದು ಕಲ್ಲು ಉಪ್ಪು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಈರುಳ್ಳಿ ಹುರ್ಕೊಂಡಿರೋದು ಹಾಕೋಣ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನುಣ್ಣಗೆ ಮಿಕ್ಸಿ ಮಾಡಿಕೊಂಡು, ನಿಮಗೆ ಬೇಳೆ ಬೇಕಾದರೆ ಹಾಕೊಬೋದು, ಬೇಡ್ತಿದ್ರೆ ಬೇಡ. ನುಣ್ಣು ಮಿಕ್ಸಿ ಮಾಡಿ ಚೆನ್ನಾಗಿ ಕುದಿಯೋಕ್ಕಿಡೋಣ. ಚೆನ್ನಾಗಿ ಕುದ್ದ ಮೇಲೆ ಒಗ್ಗರಣೆ ಹಾಕೊಳ್ಳೋಣ. ಒಂದು ಒಗ್ಗರಣೆ ಪಾತ್ರೆಗೆ ತುಪ್ಪ ಕಾದ್ಮೇಲೆ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಅಂದು, ಈರುಳ್ಳಿ ಸಣ್ಣದಾಗಿ ಹಚ್ಕೊಳ್ಳೋಣ. ಹಚ್ಕೊಂಡಿರೋದನ್ನು ಚೆನ್ನಾಗಿ ಚಟಪಟ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ. ಈಗ ಕರಿಬೇವಿನ ಸೊಪ್ಪು, ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ನೀವು ಬೇಕಾದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕೊಬೋದು, ಹಾಕಿಲ್ಲ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು, ಬಣ್ಣ ಬಿಡಬೇಕು. ಬಣ್ಣ ಬಿಟ್ಟಾದಮೇಲೆ ಬಣ್ಣ ಬಿಟ್ಟಿದೆ. ಈಗ ಕುದಿಯೋ ಸಾರಿಗೆ ಹಾಕೋಣ. ರುಚಿಯಾದ ಹೋಳಿಗೆ ಸಾರು ರೆಡಿ. ನೋಡಿ, ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ ಹಾಕೊಂಡ್ರೆ ಟೇಸ್ಟ್ ಬರುತ್ತೆ. ಹಸಿ ಕೊಬ್ಬರಿನೂ ಹಾಕ್ಕೊತಾರೆ ಸ್ವಲ್ಪ ಜನ. ನಾನಿಲ್ಲಿ ಒಣಗಿದ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬಂದ ಮೇಲೆ ಮೇಲೆಗಡೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೊಬೋದು. ಫ್ಲೇಮ್ನ ಆಫ್ ಮಾಡಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.